ಕನ್ನಡಿಗ. ಇವತ್ತು ನಾವು ಇಂಡಿಯನ್ ಟೀಮ್ ಸೆಲೆಕ್ಷನ್ ಬಗ್ಗೆ ಮಾತಾಡೋಣ. ಇಂಡಿಯನ್ ಟೀಮ್ನ ನ್ಯೂಜಿಲೆಂಡ್ ಟೂರ್ಗೆ ಇವತ್ತು ಸೆಲೆಕ್ಟ್ ಮಾಡಿದ್ದಾರೆ. 15 ಸ್ಕ್ವಾಡ್ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಫಸ್ಟ್ ಕ್ಯಾಪ್ಟನ್ ಶುಭ್ಮನ್ ಗಿಲ್. ಅವರು ರಿಟರ್ನ್ ಲಾಸ್ಟ್ ಸೀರೀಸ್ ಮಿಸ್ ಮಾಡಿದರು. ಈಸ್ ಕಮಿಂಗ್ ಬ್ಯಾಕ್ ಫ್ರಮ್ ಹಿಸ್ ಬ್ಯಾಕ್ ಇಂಜುರಿ. ಅವ್ರು ಮತ್ತೆ ಇವಾಗ ಕ್ಯಾಪ್ಟನ್ ಆಗಿ ಬಂದಿದ್ದಾರೆ. ನೆಕ್ಸ್ಟ್ ವೈಸ್ ಕ್ಯಾಪ್ಟನ್ ಆಗಿ ಯಾರಿದ್ದಾರೆ ಅಂತ ನೋಡ್ತಾ ಇದ್ದರೆ ಶ್ರೇಯಸ್ ಅಯ್ಯರ್ ಅವರು ಡಿಪೆಂಡೆಂಟ್. ಅವರು ಫಿಟ್ನೆಸ್ನ ಪ್ರೂವ್ ಮಾಡಬೇಕು. ಇನ್ನು ಫಿಟ್ನೆಸ್ ಅವ್ರು ಪ್ರೂವ್ ಮಾಡಿದ್ರೆ ಅವರು ನೀವು ನೆನ್ಪು ಮಾಡಿ ಲಾಸ್ಟ್ ಇಯರ್ ಆಸ್ಟ್ರೇಲಿಯಾ ಟೂರಲ್ಲಿ ಅವ್ರಿಗೆ ಇಂಜುರಿ ಆಗಿತ್ತು. ಲಿವರ್ಗೆ ಅವ್ರಿಗೆ ಫೀಲ್ಡಿಂಗ್ ಮಾಡಬೇಕಾದ್ರೆ ಇಂಜುರಿ ಆಗಿತ್ತು. ಅವ್ರನ್ನ ರಿಕವರ್ ಆಗ್ತಿದ್ದಾರೆ. ಸೊ ಅವ್ರನ್ನ ಸಬ್ಜೆಕ್ಟೆಡ್ ಟು ಫಿಟ್ನೆಸ್ ಅಪ್ರೂವಲ್ಗೆ ವೆಯ್ಟ್ ಮಾಡ್ತಾರೆ. ಅಟ್ ದ ಮೀನ್ ಟೈಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್. ನಮ್ಮ ಇಬ್ಬರು ಸ್ಟಾಲ್ವರ್ಡ್ಸ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸಖತ್ತಾಗಿ ಆಡಿದ್ರು. ಫಸ್ಟ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ 100 ಹೊಡೆದ್ರು. ವಿರಾಟ್ ಕೊಹ್ಲಿ ಸೆಕೆಂಡ್ ಮ್ಯಾಚಲ್ಲಿ ಒಂದು 100 ಹೊಡೆದ್ರು. ಇಬ್ಬರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಅವ್ರನ್ನ ರಿಟೈನ್ ಮಾಡಿ ಅವ್ರು ಕಂಟಿನ್ಯೂ ಮಾಡಿ ವಿಜಯ್ ಹಜಾರೆ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರೆ ODI ಈ ಸೀರೀಸ್ ನ್ಯೂಜಿಲೆಂಡ್ ಮೇಲೆ ಫುಲ್ ರೋಮಾಂಚಕರವಾಗಿರುತ್ತೆ ಅಂತ ಹೇಳ್ಬೋದು. ಅದೇ ಥರ ಇವಾಗ KL ರಾಹುಲ್ ವಿಕೆಟ್ ಕೀಪರ್ ಆಗಿದ್ದಾರೆ. ಅವ್ರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅವರಾದಮೇಲೆ ವಾಷಿಂಗ್ಟನ್ ಸುಂದರ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್, ರಿಷಬ್ ಪಂತ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷ್ದೀಪ್ ಸಿಂಗ್ ಆ್ಯಂಡ್ ಯಶಸ್ವಿ ಜೈಸ್ವಾಲ್. ಓವರಾಲ್ ಸ್ಕ್ವಾಡ್ ಸೂಪರ್ ಆಗಿದೆ, ಫುಲ್ ಬ್ಯಾಲೆನ್ಸ್ಡ್ ಆಗಿದೆ. ನನ್ನ ಪ್ರಕಾರ ಪ್ಲೇಯಿಂಗ್ 11 ಅಂತ ಬಂದರೆ ಫಸ್ಟ್ ಓಪನಿಂಗ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಓಪನ್ ಮಾಡ್ತಾರೆ. ಅದು ಸ್ಟ್ಯಾಂಡರ್ಡ್ ಆಗಿದೆ. 1 ಡೌನ್ ವಿರಾಟ್ ಕೊಹ್ಲಿ, ಅದನ್ನ ಅವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ. ಇನ್ನು ಅಕಸ್ಮಾತ್ ಶ್ರೇಯಸ್ ಫಿಟ್ ಆದರೆ ಶ್ರೇಯಸ್ ವಿಲ್ ಪ್ಲೇ ಅಟ್ 4th, KL ರಾಹುಲ್ ಅಟ್ 5th ಮತ್ತು 6th ಆಗಿ ಇವಾಗ ಈ ಒಂದು ಟೀಮಲ್ಲಿ ಹಾರ್ದಿಕ್ ಪಾಂಡ್ಯ ಇನ್ನೂ ಬಂದಿಲ್ಲ. ಹಾರ್ದಿಕ್ ಪಾಂಡ್ಯ ಇನ್ನೂ ರಿಕವರ್ ಆಗ್ತಾ ಇದ್ದಾರೆ. ಅವ್ರದ್ದಿನ 10 ಓವರ್ಸ್ ಕೋಟಾ ಅವ್ರಿನ್ನ ಬೌಲ್ ಮಾಡ್ತಾರೆ ಅನ್ನೋದ್ರಿಂದ ಗ್ಯಾರಂಟಿ ಇಲ್ಲ. ಸೊ ಅವ್ರಿನ್ನ ಇಂಜ್ಯೂರ್ಡಲ್ಲಿದೆ, ಇನ್ನೂ ರಿಕವರ್ ಆಗ್ತಾ ಇರೋದ್ರಿಂದ ಅವ್ರನ್ನ ಪಿಕ್ ಮಾಡಿಲ್ಲ. ಅವ್ರ ಬದಲಾಗಿ ನಿತೀಶ್ ಕುಮಾರ್ ರೆಡ್ಡಿನ ಪಿಕ್ ಮಾಡಿದ್ದಾರೆ. ನನ್ನ ಪ್ರಕಾರ ಆ್ಯಸ್ ಎ 3rd ಸೀಮ್ ಬೌಲರ್ ಅವ್ರು ಬಂದೇ ಬರ್ತಾರೆ. ಸೊ ಅವರು ನನ್ನ ಟಾಪ್ 6 7th ಬಂದಾಗ ರವೀಂದ್ರ ಜಡೇಜಾ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಜಡೇಜಾ ವಿಲ್ ಕಮ್ ಅಟ್ 7th. ಆಮೇಲೆ 8th ಪೊಸಿಷನಲ್ಲಿ ನನಗೆ ವಾಷಿಂಗ್ಟನ್ ಸುಂದರ್ ಅನಿಸುತ್ತೆ. ಸಿನ್ಸ್ ನಮಗೆ ಬೌಲಿಂಗ್ ಆಲ್ರೌಂಡರ್ನೂ ಸಿಗ್ಬೋದು. ಸೊ ಬೌಲರ್ ಆಗಿನೂ ಬ್ಯಾಟ್ಸ್ಮನ್ ಆಗಿನೂ ಒಳ್ಳೆ ರನ್ಸ್ನ ಹೊಡಿತಾರೆ. ಸೊ ಅವ್ರು 8th ಬರ್ತಾರೆ. ಇನ್ನು ಇಬ್ಬರು ಫಾಸ್ಟ್ ಬೌಲರ್ಸ್ ಮೊಹಮ್ಮದ್ ಸಿರಾಜ್ ಪಕ್ಕ ಆಡ್ತಾರೆ. ಆಮೇಲೆ ಹರ್ಷ್ದೀಪ್ ಸಿಂಗ್, ನಮಗೆ ಲೆಫ್ಟ್ ಆರ್ಮ್ ಸೀಮರ್ ತುಂಬ ಅವಶ್ಯಕತೆ ಇದೆ. ಅವ್ರು ನಮಗೆ ಬರಲೇಬೇಕು. ಸೊ ನನಗೆ ಅನಿಸುತ್ತೆ ಹರ್ಷ್ದೀಪ್ ಸಿಂಗ್ ಬಂದೇ ಬರ್ತಾರೆ. ಅವರು ನನ್ನ 10ನೇವರು. 11ನೇವರು ಕುಲ್ದೀಪ್ ಯಾದವ್.